ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಹಾಯುದ್ಧ ಆರಂಭ ಆಗಿ ಬರೋಬ್ಬರಿ 29 ದಿನಗಳು ಕಳೆಯಿತು. ಆದರೂ ಕೂಡ ಶಾಂತಿ ಸಭೆಗಳು ನಡೀತಾ ಇದ್ರೂ ಕೂಡ ಇರಾನ್ ಕೂಡ ಈ ಅಮೆರಿಕದ ಷರತ್ತುಗಳಿಗೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಆಗ್ತಿದೆ, ನೀರಿನ ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಆಗ್ತದೆ. ಅದರ ಜೊತೆಗೆ ಈ ಅಮೆರಿಕ ಮಾಡಿರುವಂತಹ ಒಂದು ಕೆಲಸದಿಂದಾಗಿ ಪಕ್ಕದ ರಾಷ್ಟ್ರಗಳು ಕುವೈಟ್ ಇರಬಹುದು, ಸೌದಿ ಇರಬಹುದು, ಅದ್ರ ಜೊತೆಗೆ ಅಬುದಾಬಿ, UAE, ದುಬೈ ಇಲ್ಲೆಲ್ಲವೂ ಕಡೆ ಕೂಡ ಅಮೆರಿಕದ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಯಾಕಂದ್ರೆ ಈ ಮುಸ್ಲಿಂ ರಾಷ್ಟ್ರಗಳು ಮಧ್ಯಪ್ರಾಚ್ಯದಲ್ಲಿರುವಂಥದ್ದು ತಾವು ಮಾಡದೇ ಇರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇರಾನ್ ಕೊಡ್ತಿರುವಂತಹ ಪೆಟ್ಟಿಗೆ ಏನಿದೆ ಪತ್ರಗೊಟ್ಟು ಹೋಗ್ತಾ ಇದ್ದಾರೆ ಎಲ್ಲ ರಾಷ್ಟ್ರಗಳು ಒಂದ್ ಕಡೆ. ಸೊ ಯುದ್ಧ ಆರಂಭ ಆದಾಗ ಡೇ 1 ನಲ್ಲಿ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದು ಏನಪ್ಪಾ ಅಂತಂದ್ರೆ, ಸೊ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ನಮಗೆ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗಬಹುದು, ದೊಡ್ಡ ಮಟ್ಟದಲ್ಲಿ ಹೊಡೆತ ಸಿಗಬಹುದು ನಮ್ಮ ರಾಷ್ಟ್ರಕ್ಕೆ ಆಸ್ ವೆಲ್ ಆಸ್ ವಿಶ್ವಕ್ಕೂ ಕೂಡ. ಯಾಕಂದ್ರೆ ಇರಾನ್ನ ಒಂದು ವ್ಯವಹಾರದ ವಿಚಾರದಲ್ಲಿ, ತೈಲದ ವ್ಯವಹಾರದಲ್ಲಿ ಅತಿ ಹೆಚ್ಚು ಪಾತ್ರನ ವಹಿಸುತ್ತೆ. ವಿಶ್ವದಲ್ಲಿ ಬರೋಬ್ಬರಿ 30% ತೈಲ ವ್ಯವಹಾರ ಇರಾನ್ ಮೂಲಕ ಆಗುತ್ತೆ ವಿಶ್ವದಾದ್ಯಂತದಲ್ಲೂ. ಸೊ ಯುದ್ಧ ಆರಂಭ ಆದಾಗ ಮೊದಲ ದಿನ ಎಲ್ಲರೂ ಅನ್ಕೊಂಡಿದ್ದು ಪೆಟ್ರೋಲ್ ಡೀಸೆಲ್ ಅಭಾವ ಆಗ್ಬೋದು, ಪೆಟ್ರೋಲ್ ಬೆಲೆ ಏನಿದೆ ಗಗನಕ್ಕೇರ್ಬಹುದು, ಪೆಟ್ರೋಲ್ ಬಂಕ್ಗಳೇ ಕ್ಲೋಸ್ ಆಗ್ಬೋದು ಅಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ರು. ಬಟ್ ಹಾಗಾಗ್ಲಿಲ್ಲ. ಬದಲಾಗಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡದಿರುವಂತಹ ಒಂದು ಪೆಟ್ಟು ಭಾರತಕ್ಕೂ ಬಿತ್ತು. ಅದೇನಪ್ಪಾ ಅಂತಂದ್ರೆ LPG ಗ್ಯಾಸ್ ಸಿಲಿಂಡರ್ನ ಅಭಾವ. ಹೌದು, ಗ್ಯಾಸ್ ಅಭಾವ ಉಂಟಾಗಿ ಹೋಟೆಲ್ಗಳು ಬಂದ್ ಆಗಿವೆ. ಈಗಲೂ ಕೂಡ ಅಭಾವ ಮುಂದುವರೆದಿದೆ. 50% ಪೂರೈಕೆ ಆಗ್ತಿರುವಂಥದ್ದು ಮಾತ್ರ, ಯಥಾಸ್ಥಿತಿ ಇಲ್ಲ. ಯಥಾಸ್ಥಿತಿಗೆ ಬರಬೇಕು ಅಂತಂದ್ರೆ ಯುದ್ಧ ನಿಲ್ಬೇಕಾದ್ರ ಜೊತೆಗೆ ಕಂಪ್ಲೀಟ್ ಆಗಿ ರಫ್ತಾಗುವಂಥದ್ದು, ಆಮದು ಆಗುವಂಥ ಕೆಲಸ ಮತ್ತೆ ಚಾಲ್ತಿಗೆ ಬರಬೇಕು. ಸೊ ಈಗ ತಕ್ಕ ಮಟ್ಟಿಗೆ ವ್ಯವಸ್ಥೆಗಳು ಒಂದು ಲೆವೆಲ್ಗೆ ಬಂದು ನಿಂತಿದೆ. ಬಟ್ ಆದರೂ ಕೂಡ ಗ್ಯಾಸ್ ಅಭಾವ ಈಗಲೂ ಕೂಡ ಮುಂದುವರೆದಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಮೊದಲು ಭಾರತಕ್ಕೆ ಪೆಟ್ಟು ಬಿದ್ದಿದ್ದು ನಾನು ಆಗಾಗಲೇ ಹೇಳಿದಾಗೆ LPG ಗ್ಯಾಸ್ನ ಅಭಾವ ಉಂಟಾಗುತ್ತೆ. ಅಭಾವದಿಂದಾಗಿ ಸಾಕಷ್ಟು ಕಡೆ ವಾಣಿಜ್ಯ ಸಿಲಿಂಡರ್ಗಳು ಸಿಗೋದಿಲ್ಲ, ಹೋಟೆಲ್ಗಳು ಬಂದ್ ಆಗುತ್ತೆ, PGಗಳಲ್ಲಿ ಊಟ ಸರಿಯಾಗಿ ಸಿಗೋದಿಲ್ಲ, ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಊಟ ಸಿಗೋದಿಲ್ಲ, ಕೆಲವೊಂದು ವೆಡ್ಡಿಂಗ್ ಫಂಕ್ಷನ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ಇಷ್ಟೆಲ್ಲ ಪರಿಸ್ಥಿತಿಗಳು ಯುದ್ಧದಿಂದಾಗಿ ಆಗಿರುವಂಥದ್ದು. ಸೊ ಎಲ್ಲರೂ ಅನ್ಕೊಂಡಿದ್ರು ಗ್ಯಾಸ್ ಅಭಾವ ಮಾತ್ರ ಅಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಅಭಾವ ಉಂಟಾಗೋದಿಲ್ಲ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರನೇ ಹೇಳಿತ್ತು. ಬಟ್ ಈಗ ನಿಧಾನವಾಗಿ ಪೆಟ್ರೋಲ್ ಡೀಸೆಲ್ ಅಭಾವ ಶುರುವಾಗಿದೆ. ಹೌದು, ಐ ಅಗ್ರಿ. ಏನಪ್ಪಾ ಅಂತಂದ್ರೆ ಹರ್ಮುಜ್ ಏನಿದೆ ಭಾರತಕ್ಕೆ ಓಪನ್ ಆಗಿರುತ್ತೆ. ಅಂದ್ರೆ ಇರಾನ್ಗೆ ಮಿತ್ರ ರಾಷ್ಟ್ರಗಳು ಯಾವುದು ಅಂತ ಗುರುತಿಸಿಕೊಂಡಿದೆ ನೋಡಿ, ಅವುಗಳು ಎಲ್ಲದಕ್ಕೂ ಕೂಡ ಅಂದ್ರೆ ಬರೋಬ್ಬರಿ 5 ರಾಷ್ಟ್ರಗಳಿಗೆ, ಚೀನಾ, ಭಾರತ, ಸೊ ಹೀಗೆ ಹಲವು, ರಷ್ಯಾ, ಹೀಗೆ ಹಲವು ರಾಷ್ಟ್ರಗಳಿಗೆ ಹರ್ಮುಜ್ ಜಲಸಂಧಿ ಜಲಮಾರ್ಗ ಓಪನ್ ಆಗಿರುತ್ತೆ ಅಂತ ಹೇಳ್ಕೊಂಡು ಇರಾನ್ ಈಗಾಗಲೇ ಹೇಳಿದೆ. ಅಮೆರಿಕ ಒಂದು ಬೇಡಿಕೆ ಇಟ್ಟಿದ್ದು ಏನಪ್ಪಾ ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ತೆರಿಬೇಕು, ಎಲ್ರಿಗೂ ಕೂಡ ಮುಕ್ತ ಅವಕಾಶ ಕೊಡಬೇಕು ಅಲ್ಲಿ ವ್ಯವಹಾರವನ್ನ ಮಾಡೋದಕ್ಕೆ ಅಂತ ಹೇಳಿತ್ತು. ಬಟ್ ಇರಾನ್ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಬದಲಾಗಿ ಮಿತ್ರ ರಾಷ್ಟ್ರಗಳು ಗುರುತಿಸಿಕೊಂಡಿರುವಂತಹ 5 ರಾಷ್ಟ್ರಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ. ಅದೇ ರೀತಿ ಭಾರತಕ್ಕೂ ಕೂಡ ಅವಕಾಶ ನೀಡಿದೆ. ಬಟ್ ಸ್ಲೋಲಿ ಅಲ್ಲಿ ಕೆಲವೊಂದು ಸ್ಟ್ರಕ್ ಆಗಿರುವಂತಹ ಹಡಗುಗಳು ನಿಧಾನವಾಗಿ ಭಾರತದ ಬರ್ತಾ ಇದೆ. ಸೊ ಹಾಗಾಗಿ ನಿಧಾನವಾಗಿ ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ಉಂಟಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಕೆಲ ಕಂಪನಿಗಳು ರೇಟ್ ಅನ್ನ ಲೀಟರ್ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಈಗ ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ₹2 ₹3 ಏರಿಕೆ ಕಾಣ್ತಿರುವಂತಹ ಹೊತ್ತಲ್ಲೇ ಕೆಲ ದೇಶಗಳಲ್ಲಿ ರೂಪಾಯಿಗೆ ಅಂದ್ರೆ ₹2.2 1 ಲೀಟರ್ಗೆ ಪೆಟ್ರೋಲ್ ಸಿಗ್ತಾ ಇರುವಂಥದ್ದು. ಹಾಗಾದ್ರೆ ಅಂತಹ ರಾಷ್ಟ್ರ ಯಾವುದು ಗೊತ್ತಾ? ಆ ರಾಷ್ಟ್ರನೇ ಲಿಬಿಯಾ ಅಂತ. ಇದಿರುವಂಥದ್ದು ಆಫ್ರಿಕಾ ಸೈಡ್ ನಲ್ಲಿ. ಸೊ ಲಿಬಿಯಾದಲ್ಲಿ ಏನಿದೆ, 1 ಲೀಟರ್ ಪೆಟ್ರೋಲ್ನ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ ₹2.20. ಅಂದ್ರೆ ಇಂಡಿಯನ್ ಕರೆನ್ಸಿ ₹100 ನಾವು ಅಲ್ಲಿಗೆ ತೆಗೆದುಕೊಂಡು ಹೋದ್ರೆ ಬರೋಬ್ಬರಿ 50 ಲೀಟರ್ ಪೆಟ್ರೋಲ್ ಅನ್ನು ನಾವು ₹100 ಪರ್ಚೇಸ್ ಮಾಡ್ಕೊಂಡು ಬರಬಹುದು. ಕೆಲ ರಾಷ್ಟ್ರಗಳಲ್ಲಿ ನೀರಿನ ದರ ದುಬಾರಿ ಆದ್ರೆ ಇಲ್ಲಿ ನೀರಿಗಿಂತನೂ ಕಡಿಮೆ ರೇಟಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ. ಬಟ್ ಇದು ಬರೀ ಲಿಬಿಯಾ ಮಾತ್ರ ಅಲ್ಲ, ಈಗಾಗಲೇ ಯುದ್ಧ ನಡೀತಿರುವಂತಹ ಇರಾನ್ನಲ್ಲೂ ಕೂಡ 1 ಲೀಟರ್ ಪೆಟ್ರೋಲ್ ಬೆಲೆ ಏನಿದೆ, ಆಲ್ರೆಡಿ ಅಲ್ಲಿ ತೈಲ ಸಂಸ್ಕರಣಾ ಘಟಕಗಳಿದೆ, ಅಲ್ಲಿ ಸಾಕಷ್ಟು ಖನಿಜ ಸಂಪತ್ತುಗಳಿದೆ, ಅಲ್ಲಿಂದನೇ ಬೇರೆ ದೇಶಗಳಿಗೆ ರಫ್ತಾಗುವಂಥದ್ದು ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವೂ ಕೂಡ. ಸೊ ಹಾಗಾಗಿ ಆಬ್ವಿಯಸ್ಲಿ ಅಲ್ಲಿ 1 ಲೀಟರ್ ಪೆಟ್ರೋಲ್ನ ಬೆಲೆ ಬರೋಬ್ಬರಿ ₹2.60 ಇರೋದು. ಅಲ್ಲೂ ಕೂಡ 30 ರಿಂದ 40 ಲೀಟರ್ ಪೆಟ್ರೋಲ್ ಏನಿದೆ ನಮ್ಮ ಇಂಡಿಯನ್ ರುಪೀಸ್ ₹100 ತೆಗೆದುಕೊಂಡು ಹೋದ್ರೆ ಪರ್ಚೇಸ್ ಅನ್ನ ಮಾಡಬಹುದಾಗಿದೆ. ಅದ್ರ ಜೊತೆಗೆ ಲಿಬಿಯಾ ಆಯಿತು, ಇರಾನ್ ಆಯಿತು, ಆಸ್ ವೆಲ್ ಆಸ್ ವೆನೆಜುವೆಲಾನು ಕೂಡ ಇಲ್ಲಿ ಟಾರ್ಗೆಟ್ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಲ್ಲೂ ಇಲ್ಲೂ ಕೂಡ ಸಾಕಷ್ಟು ಅಟ್ಯಾಕ್ ಆಗಿದೆ, ಎಫೆಕ್ಟ್ಗಳು ಕೂಡ ಆಗಿರುವಂಥದ್ದು. ಈ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ನ ಬೆಲೆ ಬರೋಬ್ಬರಿ ₹3.27 ಇದೆ. ಅಂದ್ರೆ ಆರಾಮಾಗಿ ಇಂಡಿಯನ್ ₹100 ಕರೆನ್ಸಿಗೆ ಸುಮಾರು 30 ರಿಂದ 35 ಲೀಟರ್ ಪೆಟ್ರೋಲು ಭಾರತದ ಕರೆನ್ಸಿ ವ್ಯಾಲ್ಯೂನ ನೋಡ್ತಾ ಹೋದಾದ್ರೆ ಪರ್ಚೇಸ್ ಮಾಡಬಹುದು.
ಅದೇ ಜೊತೆ ಅಂಗೋಲಾ ಕೂಡ, ಆಫ್ರಿಕಾದಲ್ಲಿರುವಂಥದ್ದು ಈ ಅಂಗೋಲಾ. ಸೊ ಆಫ್ರಿಕಾದ ಅಂಗೋಲಾ ದೇಶದಲ್ಲಿ ಪೆಟ್ರೋಲ್ ಬೆಲೆ ಸುಮಾರು 30 ರೂಪಾಯಿ ಇರೋದು, ಅಂದರೆ 30.64 ರೂಪಾಯಿ ಇರೋದು. ಸೊ ಇದು ಕೂಡ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಇದು ತುಂಬಾನೇ ಅಗ್ಗ ಅಂತಾನೆ ಹೇಳ್ಬೋದು. ಆಸ್ ವೆಲ್ ಆಸ್ ಕುವೈತ್ನಲ್ಲೂ ಕೂಡ ಇರಾನ್ ಟಾರ್ಗೆಟ್ ಮಾಡಿ ಸೇನಾ ನೆಲೆಗಳು ಆಸ್ ವೆಲ್ ಆಸ್ LPG ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿಂದಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ LPG ಗ್ಯಾಸ್ ಪೂರೈಕೆ ಆಗುತ್ತೆ. ಭಾರತಕ್ಕೆ ಬರೋಬ್ಬರಿ 70% ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುವಂಥದ್ದೇ ಈ ಒಂದು ಕುವೈತ್ನಿಂದ. ಸೊ ಕುವೈತ್ನಲ್ಲೂ ಕೂಡ 1 ಲೀಟರ್ ಪೆಟ್ರೋಲ್ ಬೆಲೆ ಬರೋಬ್ಬರಿ 32.09. ಸೊ ಅದ್ರ ಜೊತೆಗೆ ಅಲ್ಜೀರಿಯಾ ನೋಡ್ತಾ ಹೋಗೋದಾದ್ರೆ, ಅಲ್ಜೀರಿಯಾದಲ್ಲೂ ಕೂಡ ಪೆಟ್ರೋಲ್ ಬೆಲೆ ತುಂಬಾನೇ ಕಡಿಮೆ ಇದೆ. ನೀವಿಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಕೇವಲ 33.20 ರೂಪಾಯಿನ ಪೇ ಮಾಡಬಹುದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.